ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು ಭಾಸ್ಕರ್ ರವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಈ ದಿನ ನಿಮ್ಮ ಮುಂದೆ ಬಂದಿರುವಂತಹದ್ದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಲಾಯರ್ನ ಇನ್ಕಮ್ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ದಿನ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾರ್ಮಲಾಗಿ ಚಾರ್ಟೆಡ್ ಅಕೌಂಟೆಂಟ್ಸ್ ಹಾಕ್ಕೊಳ್ಳಿ, ಲಾಯರ್ಸ್ ಹಾಕ್ಕೊಳ್ಳಿ ಅಥವಾ ಡಾಕ್ಟರ್ಸ್ ಆಗಲಿ, ತಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ನ ಅವ್ರು ಮೇಂಟೈನ್ ಮಾಡೋದು ಕ್ಯಾಶ್ ಸಿಸ್ಟಮ್ನಲ್ಲಿ. ಇನ್ನೊಂದಿದೆ ಮರ್ಕೆಂಟೈಲ್ ಸಿಸ್ಟಮ್. ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ಎರಡು ಥರ ಮೆಥಡ್ ಇದೆ. ಒಂದು ಕ್ಯಾಶ್ ಸಿಸ್ಟಮ್, ಇನ್ನೊಂದು ಮರ್ಕೆಂಟೈಲ್ ಸಿಸ್ಟಮ್. ಕ್ಯಾಶ್ ಸಿಸ್ಟಮಲ್ಲಿ ಆ್ಯಕ್ಚುಯಲ್ ಕ್ಯಾಶ್ ರಿಸಿಟ್ಸ್ ಮತ್ತು ಆ್ಯಕ್ಚುಯಲ್ ಕ್ಯಾಶ್ ಪೇಮೆಂಟ್ಸ್ ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗು, ಡ್ಯೂಸು, ಕೊಡಬೇಕಾಗಿರೋದು, ಕೊಡಬೇಕು, ಕೊಡ್ತೀನಿ, ಈ ರೀತಿ ಟ್ರಾನ್ಸಾಕ್ಷನ್ಸ್ ಎಲ್ಲ ತೊಗೊಳ್ಳೋದಿಲ್ಲ. ಆಲ್ರೆಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನೀವು ನೋಡಿದ್ದೀರ, ಅದರಲ್ಲಿ ಅದು ಮರ್ಕೆಂಟೈಲ್ ಸಿಸ್ಟಮ್ ಮುಖಾಂತರವಾಗಿ ಇರುತ್ತೆ. ಇಲ್ಲಿ ಕ್ಯಾಶ್ ಸಿಸ್ಟಮ್ನಲ್ಲಿ ಅವನು ಕೊಡುವಂತಹದ್ದು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿರ್ತಾನೆ ಮತ್ತು ಕ್ಯಾಶ್ ಬುಕ್ನ ಕೊಡ್ಬೋದು ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಡ್ಬೋದು. ಎಷ್ಟು ಇನ್ಕಮ್ ಆಗಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಎಷ್ಟು ರಿಸಿಟ್ ಆಗಿದೆ ಮತ್ತು ಎಷ್ಟು ಪೇಮೆಂಟ್ ಆಗಿದೆ ಮತ್ತು ಎಷ್ಟು ಬಂದಿದೆ ಹೋಗಿದೆ. ಇದು ಕ್ಯಾಶ್ ಸಿಸ್ಟಮ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಪ್ರೊಫೆಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ತೊಗೊಬೇಕಾಗಿರೋದು ಪ್ರೊಫೆಷ್ನಲ್ ರಿಸಿಟ್ಸ್. ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂತಹ ಏನೇನು ಪ್ರೊಫೆಷನ್ಗೆ ಸಂಬಂಧಪಟ್ಟಿರ್ತೀಯೋ ಆ ರಿಸಿಟ್ಸ್ ಎಷ್ಟು ಆ್ಯಕ್ಚುಲಾಗಿ ಬಂದಿದೆ, ಅದು ಹೋದ ವರ್ಷದ್ದಾಗಿರ್ಬೋದು, ಈ ವರ್ಷದ್ದಾಗಿರ್ಬೋದು ಅಥವಾ ಮುಂದಿನ ವರ್ಷದ್ದಾಗಿರ್ಬೋದು. ಪ್ರೊಫೆಷ್ನಲ್ ರಿಸಿಟ್ಸ್ ಏನೇನು ಅವ್ನು ರಿಸೀವ್ ಮಾಡ್ತಾನೋ ಅದನ್ನೆಲ್ಲ ಟೋಟಲ್ ಮಾಡಬೇಕು. ಅದನ್ನೇ ಟೋಟಲ್ ಪ್ರೊಫೆಷ್ನಲ್ ರಿಸಿಟ್. ಅದರಲ್ಲಿ ಲೆಸ್ ಪ್ರೊಫೆಷ್ನಲ್ ಪೇಮೆಂಟ್ಸ್. ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂತಹ ಪೇಮೆಂಟ್ಸ್, ಪರ್ಸ್ನಲ್ ಎಲ್ಲ ಇಲ್ಲ, ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಪೇಮೆಂಟ್ಸ್ ಎಲ್ಲ ಇನ್ನರ್ ಕಾಲಮಲ್ಲಿ ತಗೊಂಡು ಅದನ್ನು ಟೋಟಲ್ ಮಾಡಿ ಟೋಟಲ್ ಪ್ರೊಫೆಷ್ನಲ್ ರಿಸಿಟ್ಸ್ನಲ್ಲಿ ಟೋಟಲ್ ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಲೆಸ್ ಮಾಡಿದ್ರೆ ಬರುತ್ತಲ್ವಾ, ಇದನ್ನೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಈ ಕ್ಯಾಶ್ ಸಿಸ್ಟಮ್ ಬಗ್ಗೆ ನೀವು ಅವನೇ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮಲ್ಲಿ ಕ್ಯಾಶ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅವನೇ ಕೊಡ್ಬೋದು ಅಥವಾ ಅವನೇನು ಕೊಡ್ದಿರನೂ ಇರ್ಬೋದು. ಅವನು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಕ್ಯಾಶ್ ಬುಕ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ ಅಥವಾ ಅದರ್ ಡೀಟೇಲ್ಸಲ್ಲಿ ಏನಾದರೂ ಕೊಟ್ಟಿದ್ದರೆ ನಾವು ಏನಂತ ಅರ್ಥ ಮಾಡ್ಕೊಬೇಕು, ಕ್ಯಾಶ್ ಸಿಸ್ಟಮ್ನಲ್ಲಿ ಫಾಲೋ ಮಾಡ್ತಿದ್ದಾನೆ ಅಂದ್ಬಿಟ್ಟಿದೆ. ಅಕಸ್ಮಾತ್ ಅವನೇನಾದ್ರು ಮರ್ಕೆಂಟೈಲ್ ಸಿಸ್ಟಮ್ನ ಫಾಲೋ ಮಾಡ್ತಿದ್ದಾನೆ ಅಂತ ಏನಾದ್ರು ಅಂತ ಅಂದಾಗ ಮೇಜರಾಗಿ ಎಫೆಕ್ಟ್ ಆಗೋದು ಮೆಡಿಸಿನ್ಸ್, ಸ್ಟಾಕ್ ಮೇಲೆ. ಡಾಕ್ಟರ್ನ ಕೇಸ್ನಲ್ಲಿ ಸೇಲ್ ಆಫ್ ಮೆಡಿಸಿನ್ಸ್ ನ ಪ್ರೊಫೆಷ್ನಲ್ ರಿಸಿಟಾಗಿ ತಗೊಳ್ಳಿ, ಪರ್ಚೇಸ್ ಆಫ್ ಮೆಡಿಸಿನ್ಸ್ ಪ್ರೊಫೆಷ್ನಲ್ ಪೇಮೆಂಟ್ಸಾಗಿ ತಗೊಳ್ಳಿ. ಇವೆರಡೂ ಯಾವಾಗ ಮಾಡಬೇಕು ಅಂದರೆ ಕ್ಯಾಶ್ ಸಿಸ್ಟಮ್ ಮೇಂಟೈನ್ ಮಾಡ್ತಿದ್ರೆ. ಜ್ಞಾಪಕ ಇಟ್ಕೊಳ್ಳಿ, ಮತ್ತಿನ್ನೊಂದು ರಿಪೀಟ್ ಮಾಡ್ತಿದ್ದೀನಿ. ಕ್ಯಾಶ್ ಸಿಸ್ಟಮ್ನಲ್ಲಿ ಅವನು ಮೇಂಟೈನ್ ಮಾಡ್ತಿದ್ರೆ ಸೇಲ್ ಆಫ್ ಮೆಡಿಸಿನ್ಸ್ನ ಪ್ರೊಫೆಷ್ನಲ್ ರಿಸಿಟ್ಸಲ್ಲಿ ತಗೊಳ್ಳಿ, ಪರ್ಚೇಸ್ ಆಫ್ ಮೆಡಿಸಿನ್ಸ್ನ ಪ್ರೊಫೆಷ್ನಲ್ ಪೇಮೆಂಟ್ಸಲ್ಲಿ ತಗೊಳ್ಳಿ. ಯಾವುದನ್ನು ಇಗ್ನೋರ್ ಮಾಡಬೇಕು ನೀವು ಅಂದರೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ನ ಇಗ್ನೋರ್ ಮಾಡಿ.
ಅಕಸ್ಮಾತ್ ಅವನೇನಾದರೂ ಮರ್ಕೆಂಟೈಲ್ ಸಿಸ್ಟಮ್ನಲ್ಲಿ ಏನಾದರೂ ಫಾಲೋ ಮಾಡ್ತಿದ್ರೆ ಅವನು, ಬ್ಲೂ ಇಂಕಲ್ಲಿ ಬರಿತಾ ಇದ್ದೀನಿ, ಮರ್ಕೆಂಟೈಲ್ ಸಿಸ್ಟಮ್ನಲ್ಲಿ ಏನಾದರೂ ಫಾಲೋ ಮಾಡ್ತಿದ್ರೆ ಅವನು ಸೇಲ್ ಆಫ್ ಮೆಡಿಸಿನ್ಸ್ನ ಪ್ರೊಫೆಷ್ನಲ್ ರಿಸೀಟ್ಸ್ ಆಗಿ ತೊಗೊಳ್ಳಿ. ಆದರೆ ಪ್ರೊಫೆಷ್ನಲ್ ಪೇಮೆಂಟ್ಸ್ನಲ್ಲಿ ತೊಗೊಬೇಕು ಅಂದಾಗ ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಆ್ಯಡ್ ಪರ್ಚೇಸ್ ಆಫ್ ಮೆಡಿಸಿನ್ಸ್ನ ಆ್ಯಡ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಲೆಸ್ ಮಾಡಿ ಏನು ಬರುತ್ತೋ ಆ ಅಮೌಂಟ್ನೇ ನೀವಿಲ್ಲಿ ತೊಗೊಬೇಕಾಗುತ್ತೆ. ಓಪನಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಆ್ಯಡ್ ಪರ್ಚೇಸ್ ಆಫ್ ಮೆಡಿಸಿನ್ಸ್ ಅವೆರಡು ಆ್ಯಡ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಲೆಸ್ ಮಾಡಿದ್ಮೇಲೆ ಬರುತ್ತಲ್ವ ಆ ಅಮೌಂಟ್ನ, ಅಂದರೆ ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಜೊತೆಗೆ ಈ ಅಮೌಂಟ್ನು ಕೂಡ ಆ್ಯಡ್ ಮಾಡಿ ಇಲ್ಲಿ ಟೋಟಲ್ ಪ್ರೊಫೆಷ್ನಲ್ ರಿಸೀಟ್ಸಲ್ಲಿ ಟೋಟಲ್ ಪ್ರೊಫೆಷ್ನಲ್ ಪೇಮೆಂಟ್ನ ಲೆಸ್ ಮಾಡಿದ್ರೆ ಬರೋದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದರ ಮೇಲೆ ಮುಂದಿನ ವಿಡಿಯೋ ಲೆಕ್ಚರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ ಕೂಡ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಎ ಲಾಯರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಸಿಂಪಲ್ ಫಾರ್ಮೇಟ್ ಇಷ್ಟೇ, ಅವನು ಡಾಕ್ಟ್ರ್ ಹಾಕ್ಕೊಳ್ಳಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಅಥವಾ ಅವನು ಲಾಯರ್ ಆಗಲಿ. ಫಸ್ಟು ನಾವು ತೊಗೊಬೇಕಾಗಿರೋದು ಪ್ರೊಫೆಷ್ನಲ್ ರಿಸಿಟ್, ಟೋಟಲ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಲೆಸ್ ಮಾಡಿ ಬರೋದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಈಗ ನಾವು ಮಾಡಬೇಕಾಗಿರೋದು, ನೀವು ಒಬ್ಬ ಲಾಯರ್ ಆಗಿ ಯೋಚನೆ ಮಾಡಿ. ನೀವೊಬ್ಬರು ಲಾಯರ್ ಆಗಿ ಯೋಚನೆ ಮಾಡಿ, ಯಾವ ರೀತಿಯಲ್ಲಿ ನಿಮಗೆ ಇನ್ಕಮ್ ಬರುತ್ತೆ. ನೀವೊಬ್ಬರು ಲಾಯರ್. ಓಕೆ, ಈಗ ಮುಂದಕ್ಕೆ ಹೋಗೋಣ. ಓಕೆ, ಅಂದರೆ ಲಾಯರ್ ಆಗಿ ಯಾವ ರೀತಿ ಬರುತ್ತೆ ಅಂದರೆ, ನಂಬರ್ 1 ಲೀಗಲ್ ಫೀಸ್. ನೀವೊಬ್ಬ ಲಾಯರ್ ಆಗಿ ನಿಮ್ಗೆ ಯಾವ ರೀತಿ ಇನ್ಕಮ್ ಬರುತ್ತೆ? ಲೀಗಲ್ ಫೀಸ್ ಅನ್ನೋ ಒಂದು ಇನ್ಕಮ್ ಬರುತ್ತೆ. ಒಂದು ಕೇಸ್ನ ತಗೊಂತೀರಾ, ಅದಕ್ಕೊಂದು ಫೀಸ್ ಚಾರ್ಜ್ ಮಾಡ್ತೀರಾ. ಸೊ ಲೀಗಲ್ ಫೀಸ್. ಎರಡನೇದು, ಇದನ್ನೇ ಇನ್ನೊಂದು ಹೆಸರು ಕರಿತೀವಿ, ಲೀಗಲ್ ಕೌನ್ಸಿಲಿಂಗ್ ಫೀಸ್. ಒಂದು ಲೀಗಲ್ ಫೀಸ್, ಎರಡನೇದು ಲೀಗಲ್ ಕೌನ್ಸಿಲಿಂಗ್ ಫೀಸ್. ಒಂದು ಲೀಗಲ್ ಫೀಸ್, ಎರಡನೇದು ಲೀಗಲ್ ಕೌನ್ಸಿಲಿಂಗ್ ಫೀಸ್. ಮೂರನೇದು ಸ್ಪೆಷಲ್ ಕಮಿಷನ್. ಏನೇ ಆಗಿರುತ್ತೆ ಈ ಸ್ಪೆಷಲ್ ಕಮಿಷನ್ ಅಂದ್ರೆ, ಸುಮ್ಮನೆ ಉದಾಹರಣೆಗೆ ಮಿಸ್ಟರ್ ಎಕ್ಸ್ ಅನ್ನೋನಿಗೆ ಆಕ್ಸಿಡೆಂಟ್ ಏನಾದ್ರು ಆಗಿರುತ್ತೆ. ಆತ ಕೇಸ್ ನಡ್ಸಕ್ಕೆ ಆಗಲ್ಲ. ಆತನ ಕೈಯಲ್ಲಿ ಕೇಸ್ ನಡ್ಸಕ್ ಆಗೋದಿಲ್ಲ. ಅವನು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಕೇಸ್ ನಡೆಸಬೇಕು ಅಂದ್ರೆ ಅವ್ನಿಗೆ ದುಬಾರಿ ಆಗಿರುತ್ತೆ. ಆಗ ಮಿಸ್ಟರ್ ಎಕ್ಸ್ ವೈ ಅನ್ನೋ ಒಬ್ಬ ಲಾಯರ್ ಇದ್ಕೊಂಡು ಅವನ ಹತ್ರಕ್ಕೆ ಬಂದು ಹೇಳ್ತಾನೆ, ನೋಡು ಮಿಸ್ಟರ್ ಎಕ್ಸ್ ವೈ ಅನ್ನೋ ಒಬ್ಬ ಲಾಯರ್, ನೋಡು ಮಿಸ್ಟರ್ ಎಕ್ಸ್, ನಿನ್ನ ಕೇಸ್ನ ನಾನು ವಾದಿಸ್ತೀನಿ. ನೀನು ಯಾವುದೇ ರೀತಿಯಾದಂಥ ಖರ್ಚನ್ನ ಮಾಡಕ್ ಹೋಗ್ಬೇಡ, ನಾನೇ ಎಲ್ಲ ಖರ್ಚನ್ನೆಲ್ಲ ನೋಡ್ಕೊಂತೀನಿ. ಮತ್ತು ನಿನಗೆ ಎಷ್ಟು ಹಣ ನಿನಗೆ ಬರಬೇಕಾಗಿದೆ ಕಾಂಪನ್ಸೇಷನ್, ಅದು ನಾನು ನಿನಗೆ ಕೊಡಿಸ್ತೀನಿ. ಆ ಕೊಡಿಸಿದ್ದಾದ್ಮೇಲೆ ನಿನಗೆ 60%, ನನಗೆ 40% ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಈತ ಕೇಸೇ ನಡ್ಸಕ್ಕಾಗಲ್ಲ ಅಂತಹದ್ರಲ್ಲಿ 40% ಅವ್ರು ತಗೊಂಡು 60% ಕೊಡಿಸ್ತಾರೆ ಅಂತಂದಾಗ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ, ಒಪ್ಕೊಂತಾರೆ. ಅಥವಾ ಬರುತ್ತೋ ಬರಲು ನಾನೇ ಕೇಸ್ ನಡೆಸ್ತೀನಿ ನನ್ನ ಸ್ಥಿತಿ ಇದೆ ಅಂತಂದ್ರು ಕೂಡ ಬರುತ್ತೋ ಬರಲ್ಲೋ ಅಂತ ಒಂದು ಅನುಮಾನ ಇರುತ್ತೆ. ಸೊ ಈ ಲಾಯರೇ ಇದ್ದುಕೊಂಡು ಏನ್ ಮಾಡ್ತಾನೆ,
ಇಲ್ಲಿ ಈ 40% ಕಮಿಷನ್ಗೆ ಅವನು ಒಳಪಡ್ತಾನೆ. ಈ 40% ಅವನಿಗೆ 1 lakh rupees ಬಂತು ಅಂತ ಅನ್ಕೊಳ್ಳಿ ಕಾಂಪನ್ಸೇಷನ್. ಅದರಲ್ಲಿ 60% ಇವನ್ಗೆ ಹೋಗುತ್ತೆ, ಲಾಯರ್ಗೆ 40% ಅಂದ್ರೆ 40,000 ಹೋಗುತ್ತೆ. ಆ 40,000 ನಾವೇನಂತ ಕರಿತೀರಾ, ಸ್ಪೆಷಲ್ ಕಮಿಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಲೀಗಲ್ ಫೀಸ್, ಎರಡನೇದು ಲೀಗಲ್ ಕೌನ್ಸಿಲಿಂಗ್ ಫೀಸ್, ಸಾರಿ ಸ್ಪೆಷಲ್ ಕಮಿಷನ್ ಮೂರನೇದು, ನಾಲ್ಕನೇದು ಕನ್ಸಲ್ಟೇಷನ್ ಫೀಸ್. ಕನ್ಸಲ್ಟೇಷನ್ ಫೀಸ್, ಡಾಕ್ಟರ್ ಹತ್ರ ಹೋದ್ರ ಅಂದ್ರೆ ನೀವು ನನ್ಗೆ ಇಂಥ ರೋಗ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟಿದೆ, ನೀವು ಅವ್ರ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಸೋದು, ಇಂಜೆಕ್ಷನ್ ತಗೊಂಡ್ಬರೋದು, ಏನೋ ಒಂದು ಅವ್ರ ಹತ್ರ ವಿಚಾರ ತಿಳ್ಕೊಳಕ್ ಹೋಗ್ತೀರಾ. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲಿ ಕ್ಲೈಂಟ್ಸ್ ಅಂತ ಕರಿತೀವಿ. ಇಲ್ಲಿ ಕ್ಲೈಂಟ್ ಏನ್ ಮಾಡ್ತಾನೆ, ಇವಾಗ ಸುಮ್ಮನೆ ಉದಾಹರಣೆಗೆ ಮಿಸ್ಟರ್ ಎಕ್ಸ್ ಅನ್ನೋನಿಗೆ ಏನೋ ಒಂದು ಆಸ್ತಿ ವಿವಾದ ಬರುತ್ತೆ. ಆಗ XY ಅನ್ನೋ ಲಾಯರ್ ಹತ್ರ ಹೋಗಿ ಏನ್ ಮಾಡಬೇಕು, ಯಾವ ರೀತಿ ನಾನು ಮುಂದೆ ಪ್ರೊಸೀಡಿಂಗ್ ಮಾಡಬೇಕು ಅಂತ ಸಜೆಷನ್ ಕೇಳಕ್ಕೆ ಹೋಗ್ತಾನೆ. ಯಾರನ್ನ ಕನ್ಸಲ್ಟ್ ಮಾಡ್ತಾನೆ, ಈ ಮಿಸ್ಟರ್ ಎಕ್ಸ್ ಅನ್ನೋನು XY ಅನ್ನೋ ಲಾಯರ್ ಹತ್ರ ಕನ್ಸಲ್ಟ್ ಮಾಡ್ತಾನೆ. ಆ ಕನ್ಸಲ್ಟ್ ಮಾಡೋದಕ್ಕೆ ಫೀಸ್ ಅಂತ ಕೊಡಬೇಕಾಗುತ್ತೆ. ಅದನ್ನೇ ನಾವೇನಂತ ಕರಿತೀರಾ, ಕನ್ಸಲ್ಟೇಷನ್ ಫೀಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಫಸ್ಟ್ ಒನ್ ಲೀಗಲ್ ಫೀಸ್, ಲೀಗಲ್ ಕೌನ್ಸಿಲಿಂಗ್ ಫೀಸ್, ಸ್ಪೆಷಲ್ ಕಮಿಷನ್, ಕನ್ಸಲ್ಟೇಷನ್ ಫೀಸ್. ಐದನೇದು ಮೋಸ್ಟ್ ಇಂಪಾರ್ಟೆಂಟ್, ಆರ್ಬಿಟ್ರೇಷನ್ ಫೀಸ್. ಆರ್ಬಿಟ್ರೇಷನ್ ಫೀಸ್ ಅಂತಂದ್ರೆ ಇಲ್ಲಿ ಎಕ್ಸ್ ಅನ್ನೋನೊಬ್ಬ ಇದ್ದಾನೆ, ವೈ ಅನ್ನೋನಿದ್ದಾನೆ, ಇವರಿಬ್ಬರು ಏನಾಗಿರುತ್ತೆ, ಮಧ್ಯದಲ್ಲಿ ಜಗಳ ಆಗಿರುತ್ತೆ. ಆಗ ಮಿಸ್ಟರ್ ಎ ಅನ್ನೋ ಲಾಯರ್ ಏನ್ ಮಾಡ್ತಾನೆ, ಇವರಿಬ್ಬರ ಮಧ್ಯಕ್ಕೆ ಬಂದು ಮಧ್ಯವರ್ತಿಯಾಗಿ ಇವರಿಬ್ಬರ ಜಗಳವನ್ನ ಬಿಡಿಸಿ, ಇವರಿಬ್ಬರಿಗೆ ಜಗಳವನ್ನ ಬಿಡಿಸಿ, ಇವನತ್ರ ಒಂದ್ ರೀತಿಯಲ್ಲಿ ಮಾತಾಡಿರ್ತಾನೆ, ಇವನತ್ರ ಒಂದ್ ರೀತಿಯಲ್ಲಿ ಮಾತಾಡಿರ್ತಾನೆ, ಇವರಿಬ್ಬರನ್ನು ಒಂದು ಮಾಡಿ ಜಗಳವನ್ನ ಮುಕ್ತಿ ಮಾಡ್ತಾನೆ, ತೀರ್ಸಿರ್ತಾನೆ. ಆಗ ಇವನಿಂದ ಎಕ್ಸ್ ಇಂದ ಮತ್ತು ಅಥವಾ ವೈ ಇಂದ ಏನ್ ಅವನಿಗೆ ಅಮೌಂಟ್ ಬರುತ್ತೋ ಅದನ್ನೇ ನಾವೇನಂತ ಕರಿತೀರಾ, ಆರ್ಬಿಟ್ರೇಷನ್ ಫೀಸ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀರ ನೀವು, ಆರ್ಬಿಟ್ರೇಷನ್ ಫೀಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಲೀಗಲ್ ಫೀಸ್, ಲೀಗಲ್ ಕೌನ್ಸಿಲಿಂಗ್ ಫೀಸ್, ಸ್ಪೆಷಲ್ ಕಮಿಷನ್, ಕನ್ಸಲ್ಟೇಷನ್ ಫೀಸ್, ಆರ್ಬಿಟ್ರೇಷನ್ ಫೀಸ್. ಆರನೇದು ಪ್ರಾಕ್ಟೀಸಿಂಗ್ ಫೀಸ್. ಪ್ರಾಕ್ಟೀಸಿಂಗ್ ಫೀಸ್, ಹಾಗಾದ್ರೆ ಬರೀ ಕಮಿಷನ್ ಬಿಟ್ರೆ ಮಿಕ್ಕಿರೋದೆಲ್ಲ ಬರೀ ಫೀಸ್ಗಳೇ ಇದೆ. ಹಾಗಾದ್ರೆ ಲೀಗಲ್ ಕೌನ್ಸಿಲಿಂಗ್, ಕನ್ಸಲ್ಟೇಷನ್, ಆರ್ಬಿಟ್ರೇಷನ್, ಪ್ರಾಕ್ಟೀಸಿಂಗ್ ಎಲ್ಲದಕ್ಕೂ ಫೀಸ್ಗಳು. ಇದ್ರ ಜೊತೆಗೆ ಏಳನೇದು ಇದು ಆಲ್ರೆಡಿ ನಿಮ್ಗೆ ಡಾಕ್ಟರ್ನಲ್ಲಿ, ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್ ನೋಡಿದಿರ, ಪ್ರೊಫೆಷನಲ್ ಜರ್ನಲ್ಸ್ ಇರುತ್ತೆ. ಪ್ರೊಫೆಷನಲ್ ಜರ್ನಲ್ಸ್ ಇರುತ್ತೆ. ಡಾಕ್ಟರ್ಸ್ಗೆ ಅವ್ರದೇ ಆದಂತ ಪ್ರೊಫೆಷನಲ್ ಜರ್ನಲ್ಸ್ ಇರುತ್ತೆ, ಲಾಯರ್ಸ್ಗೆ ಸಪರೇಟ್ ಆಗಿ ಜರ್ನಲ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಲಾಯರ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಆಮೇಲೆ ಬರುವಂತಹದ್ದು ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವ್ರಿಗೆ ಆದಂತಹ ಪ್ರೊಫೆಷನಲ್ ಜರ್ನಲ್ಸ್ ಇರುತ್ತೆ. ಅವರವರ ಪ್ರೊಫೆಷನ್ಗೆ ತಕ್ಕಂತೆ ಆರ್ಟಿಕಲ್ಸ್ ಇರುತ್ತೆ, ಜರ್ನಲ್ಸ್ ಇರುತ್ತೆ. ಡಾಕ್ಟರ್ ಕೇಸ್ನಲ್ಲಿ ಅವ್ರಿಗೆ ಆಪರೇಟ್ ಮಾಡೋದು ಹೇಗೆ, ಆ ವೈರಸ್ ಹೇಗೆ, ಈ ವೈರಸ್ ಹೇಗೆ, ಅದನ್ನು ಯಾವ ರೀತಿ ಕೊಯ್ಬೇಕು, ಆಪರೇಟ್ ಮಾಡಬೇಕು, ಸಿಂಪ್ಟಮ್ಸ್ ಏನು ಅಂತ ಆ ರೀತಿ ಎಲ್ಲ ಇರುತ್ತೆ. ಅದೇ ಚಾರ್ಟರ್ಡ್ ಅಕೌಂಟೆಂಟ್ ನಲ್ಲಿ ಇನ್ಕಮ್ಸ್ ಯಾವ್ಯಾವ ರೀತಿ ಬರುತ್ತೆ, GST ಯಾವ್ಯಾವ ರೀತಿ ಫೈಲ್ ಮಾಡಬೇಕು, ಅಥವಾ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಏನೇನು ಅಮೆಂಡ್ಮೆಂಟ್ ಆಗಿದೆ, ಯಾವ ರೀತಿ ಟ್ಯಾಕ್ಸ್ ಉಳಿಸ್ಬೇಕು ಅನ್ನೋದನ್ನೆಲ್ಲರೂ ಆ ಜರ್ನಲ್ಸ್ ಅಲ್ಲಿ ಇರುತ್ತೆ, ಅವ್ರಿಗೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿ ಲಾಯರ್ಸ್ ನಲ್ಲಿ ಕೇಸ್ ಲಾಸ್ ಮತ್ತು ಅವ್ರಿಗೆ ಸಂಬಂಧಪಟ್ಟಿರುವಂತಹ ಆರ್ಟಿಕಲ್ಸ್ ಇರುತ್ತೆ. ಆ ಪ್ರೊಫೆಷನಲ್ ಜರ್ನಲ್ಸ್ ಅಲ್ಲೇನಾದ್ರು ಆರ್ಟಿಕಲ್ಸ್ ನ ಏನಾದ್ರು ಬರೆದು ಪಬ್ಲಿಷ್ ಏನಾದ್ರು ಏನಾಗಿದ್ರೆ ಪಬ್ಲಿಷ್ ಆಗಿದ್ರೆ ಆಗ ಅವನ್ಗೆ ಏನ್ ಸಿಗುತ್ತೆ, ರೆಮ್ಯುನರೇಷನ್ ಸಿಗುತ್ತೆ.
ಏನ್ ಸಿಗುತ್ತೆ? ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಪ್ರೊಫೆಷನಲ್ ಜರ್ನಲ್ಸ್. ಏನು? ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಪ್ರೊಫೆಷನಲ್ ಜರ್ನಲ್ಸ್. ಏನು? ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಪ್ರೊಫೆಷನಲ್ ಜರ್ನಲ್ಸ್. ಅದರ್ ದ್ಯಾನ್ ಪ್ರೊಫೆಷನಲ್ ಜರ್ನಲ್ಸ್ ಅಲ್ಲೇ ತಗೊಂಡ್ಬಾರ್ದು. ಅದರ್ ದ್ಯಾನ್ ಪ್ರೊಫೆಷನಲ್ ಜರ್ನಲ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು ಚಂದಮಾಮ, ಬಾಲಮಿತ್ರ, ಗೃಹಶೋಭೆ, ಇವೆಲ್ಲನೂ ಏನು? ಅದರ್ ದ್ಯಾನ್ ಸುಧಾ, ತರಂಗ, ಇವೆಲ್ಲನೂ ಏನು? ಪ್ರೊಫೆಷನಲ್ ಜರ್ನಲ್ಸ್ ಅಲ್ಲ. ಪ್ರೊಫೆಷನಲ್ ಜರ್ನಲ್ ಅಲ್ದಿರೋದಕ್ಕೆ ಏನಾದ್ರು ರೆಮ್ಯುನರೇಷನ್ ಬಂದಿದ್ರೆ ಇದು ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಏನ್ ಪ್ರಶ್ನೆ ಕಾಡ್ತಿತ್ತು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮೊನ್ನೆ ಹೇಳ್ಕೊಟ್ರಿ, ಅದರಲ್ಲೂ ಕೂಡ ತಗೊಂತಾ ಇದ್ವಿ, ಇದ್ರಲ್ಲೂ ಕೂಡ ತಗೊಂತೀವಿ, ಅದ್ರಲ್ಲಿ ಕೊಟ್ಟರು ತಗೊಬೇಕು, ಇದ್ರಲ್ಲಿ ಕೊಟ್ಟರು ತಗೊಬೇಕಾ ಸರ್ ಅಂದ್ರೆ ಅಲ್ಲ. ಬೀಯಿಂಗ್ ಎ ಲಾಯರ್ ಅವನು ಪ್ರೊಫೆಷನಲ್ ಜರ್ನಲ್ಸ್ ಅಲ್ಲಿ ಏನಾದ್ರೂ ಆರ್ಟಿಕಲ್ ಪಬ್ಲಿಷ್ ಆಗಿದ್ರೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ನಾನ್ ಪ್ರೊಫೆಷನಲ್ ಜರ್ನಲ್ಸ್ ಅಲ್ಲಿ ಏನಾದ್ರು ಆರ್ಟಿಕಲ್ಸ್ ಏನಾದ್ರು ಬರೆದಿದ್ರೆ ಅಥವಾ ಅವನು ಪ್ರೊಫೆಷನಲಿಸ್ಟೇ ಅಲ್ಲ, ಅಂದ್ರೆ ಡಾಕ್ಟರ್ಸ್, ಲಾಯರ್, ಇಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ, ಅವನು ಒಬ್ಬ ಬಿಸ್ನೆಸ್ ಮನ್ ಆಗಿದ್ದಾನೆ, ಅವನೇನಾದ್ರು ಆರ್ಟಿಕಲ್ ಬರೆದಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇದು ಇಷ್ಟನ್ನು ಕೂಡ ಪ್ರೊಫೆಷನಲ್ ರಿಸಿಟ್ಸ್ ಆಗಿರುತ್ತೆ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದೇ ಪ್ರೊಫೆಷನಲ್ ರಿಸಿಟ್ಸ್. ಹಾಗಾದ್ರೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಕೇಸ್ ಆಫ್ ಲಾಯರ್, ವಾಟ್ ಆರ್ ದ ಪ್ರೊಫೆಷನಲ್ ರಿಸಿಟ್ಸ್ ವಿಚ್ ಈಸ್ ರಿಸೀವ್ಡ್ ಬೈ ಹಿಮ್ ಅಂತಂದ್ರೆ, ಒಂದು ಲೀಗಲ್ ಫೀಸ್, ಲೀಗಲ್ ಕೌನ್ಸಿಲಿಂಗ್ ಫೀಸ್, ಸ್ಪೆಷಲ್ ಕಮಿಷನ್, ಕನ್ಸಲ್ಟೇಷನ್ ಫೀಸ್, ಆರ್ಬಿಟ್ರೇಷನ್ ಫೀಸ್, then practicing fees, remuneration received or remuneration from articles published in a professional journals. ಇಷ್ಟನ್ನು ಕೂಡ ಪ್ರೊಫೆಷನಲ್ ರಿಸಿಟ್ಸ್ ಆಗಿರುತ್ತೆ. ಈ ಪ್ರೊಫೆಷನಲ್ ರಿಸಿಟ್ಸ್ಗೆ ಇಷ್ಟನ್ನು ಟೋಟಲ್ ಮಾಡಿ ನಾವೇನ್ ಮಾಡಬೇಕು? ಅದರ್ ದ್ಯಾನ್ ಪ್ರೊಫೆಷನಲ್ ರಿಸಿಟ್ಸ್ ತಗೊಂಬಾರ್ದು. Say for example, income from HP, rent received from HP, sale of a motor car, sale of a residential house, sale of equity oriented shares, long term capital gain, short term capital gain, winning from horse races, ಇವೆಲ್ಲನೂ ಕೂಡ ಅದರ್ ಹೆಡ್ ಆಫ್ ಇನ್ಕಮ್ ನಲ್ಲಿ ಬರೋದು. ಅದು ಪ್ರೊಫೆಷನಲ್ ರಿಸಿಟ್ ಅಲ್ಲ, ಅದು ನೀವು ತಗೊಳಕ್ ಹೋಗ್ಬಾರ್ದು. ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ತಗೊಬೇಕಾಗಿರುತ್ತೆ. ಯಾವುದು? ಈ 7 ಪ್ಲಸ್ ಇನ್ನು ಅದರ್ಸ್ ಬರುತ್ತೆ. ಮುಂದೆ ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರೊಫೆಷನಲ್ ಪೇಮೆಂಟ್. ಪ್ರೊಫೆಷನಲ್ ಪೇಮೆಂಟ್ ಅಂದ್ರೆ ಆಲ್ರೆಡಿ ನೀವು ಓದಿರುವಂತ ಡಾಕ್ಟರ್ಸ್, ಲಾಯರ್, ಇಂಜಿನಿಯರ್ಸ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ಲಿ ಏನೇನು ಪ್ರೊಫೆಷನಲ್ ಪೇಮೆಂಟ್ಸ್ ಓದಿರ್ತೀರ ಅದೇ ಮೋರ್ ಆರ್ ಲೆಸ್ ಸಿಮಿಲರ್. ಡಾಕ್ಟರ್ ನಲ್ಲಿ ಆಪರೇಷನ್ ಥಿಯೇಟರ್ ಬರುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲಿ ಆಫೀಸ್ ಬರುತ್ತೆ, ಇಲ್ಲೂ ಆಫೀಸ್ ಬರುತ್ತೆ. ಟೈಪ್ ರೈಟಿಂಗ್ ಮಿಷಿನ್ ಬರುತ್ತೆ, ಕಂಪ್ಯೂಟರ್ ಬರುತ್ತೆ, ಲ್ಯಾಪ್ಟಾಪ್ ಬರುತ್ತೆ. ಡಾಕ್ಟರ್ ಕೇಸಸ್ ನಲ್ಲಿ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್, ಸ್ಕ್ಯಾನಿಂಗ್ ಮಿಷಿನ್, ಎಕ್ಸ್ರೇ ಮಿಷಿನ್ ಎಲ್ಲ ಬರುತ್ತೆ. ಅದೆಲ್ಲ ಇಲ್ಲಿ ಬರೋದಿಲ್ಲ. ಮೋರಲ್ ಸೇಮ್ ಅಂದ್ರೆ ನೀವು ಅದನ್ನೇ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡಿ. ಹಾಗಾದ್ರೆ ಏನೇನ್ ಬರಕ್ ಅವಕಾಶ ಇದೆ? ಆಫೀಸ್ಗೆ ಸಂಬಂಧಪಟ್ಟಿರುವಂಥದ್ದು. ಅವನೇ ಒಂದು ಆಫೀಸ್ ಮಾಡಿದ್ದಾನೆ, ಆಫೀಸ್ ರೆಂಟ್ ಆಗಿರ್ಬೋದು, ಆಫೀಸ್ ರೆಂಟ್ ರೇಟ್ಸ್ ಅಂಡ್ ಟ್ಯಾಕ್ಸಸ್ ಆಗಿರ್ಬೋದು, ಆಫೀಸ್ ಲೈಟಿಂಗ್ ಆಗಿರ್ಬೋದು, ಆಫೀಸ್ ಕ್ಲೀನಿಂಗ್ ಆಗಿರ್ಬೋದು. ಡಿಪ್ರಿಸಿಯೇಷನ್ ಅಂತಂದ್ರೆ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್, ಡಿಪ್ರಿಸಿಯೇಷನ್ ಆನ್ ಆಫೀಸ್ ಲ್ಯಾಂಡ್ ಅಂಡ್ ಆಫೀಸ್ ಬಿಲ್ಡಿಂಗ್. ಅಕಸ್ಮಾತ್ ಏನಾದ್ರು ಸ್ಕ್ಯಾನಿಂಗ್ ಮಿಷಿನ್ ಗೊತ್ತಲ್ಲ, ಸ್ಕ್ಯಾನಿಂಗ್ ಮಿಷಿನ್ ಅಂದ್ರೆ ಮನುಷ್ಯನ್ ಸ್ಕ್ಯಾನ್ ಮಾಡೋದಲ್ಲ ನಾನು ಹೇಳ್ತಿರೋದು. ಯಾವುದು? ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಮಾಡುವಂತಹ ಮೆಷಿನರಿ ಏನಾದ್ರು ಇದ್ರೆ ಅದನ್ನ ಮಾತ್ರ ಮಾಡುವಂತದ್ದು. ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಅಂಡ್ ಸಾಫ್ಟ್ವೇರ್ಸ್, ಆಫೀಸ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ದೆನ್ ಸ್ಯಾಲರಿ ಕೊಡ್ತಾ ಇದ್ರೆ, ದೆನ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್,
ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಇವೆಲ್ಲನೂ ಕೂಡ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಲ್ಲಿ ಆಗುವಂತಹ ಖರ್ಚುಗಳು. ನೀವು ಪ್ರಾಬ್ಲಮ್ ಅಲ್ಲಿ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೆಲ್ಲ ಪ್ರೊಫೆಷನಲ್ ಪೇಮೆಂಟ್ಸ್, ಇದು ಪ್ರೊಫೆಷನಲ್ ಪೇಮೆಂಟ್ ಅಲ್ಲ. ಪ್ರೊಫೆಷನಲ್ ಪೇಮೆಂಟ್ ಅಲ್ಲ ಅಂತ ನೀವು ಯಾವ್ಯಾವ್ದು ನಿಮ್ಗೆ ಮೊದಲು ಗೊತ್ತಿತ್ತೋ ಅಲ್ಲಿ ಡಾಕ್ಟರ್ ಮತ್ತು ಚಾರ್ಟರ್ಡ್ ಅಕೌಂಟ್ ಅಲ್ಲಿ ಇಲ್ಲೂ ಅವೆಲ್ಲ ಅಲ್ಲ. ಸೊ ಇಲ್ಲಿ ಡೊನೇಷನ್ ಟು ಡಾಕ್ಟರ್ ಕೇಸ್ನಲ್ಲಿ ಮೆಡಿಕಲ್ ಅಸೋಸಿಯೇಷನ್ ಅಂತ ಇತ್ತು, ಅಲ್ಲಿ ಅಲೋಬಲ್ ಆಗೋದು. ಡೊನೇಷನ್ ಟು ಆರ್ ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ ಅಂತ ಇದ್ರೆ ಅಲ್ಲಿ ಅಲೋಬಲ್ ಆಗೋದು, ಅಲೋಬಲ್ ಎಕ್ಸ್ಪೆಂಡಿಚರ್ ಆಗಿರೋದು. ಅದೇ ರೀತಿ ಇಲ್ಲಿ ಬಾರ್ BAR ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್ಗೆ ಏನಾದ್ರು ಪೇಮೆಂಟ್ ಮಾಡಿದ್ರೆ ಪ್ರೊಫೆಷನಲ್ ಪೇಮೆಂಟ್ ಅಂತ ತಗೊಬೇಕಾಗುತ್ತೆ. ಬಾರ್ ಅಸೋಸಿಯೇಷನ್ಗೆ ಏನಾದ್ರು ಪೇಮೆಂಟ್ ಮಾಡಿದ್ರೆ ಅಲೋಡ್ ಆಸ್ ಎ ಪ್ರೊಫೆಷನಲ್ ಪೇಮೆಂಟ್. ಇಷ್ಟು ನೀವು ತಿಳ್ಕೊಬೇಕಾಗಿರುವಂತಹದ್ದು. ಸೊ ಪ್ರೊಫೆಷನಲ್ ಪೇಮೆಂಟ್ಸ್ ಎಲ್ಲ ಕಳೆದ ಮೇಲೆ ಬರುವಂತದ್ದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗಿದೆ. ಆದರೆ ಪ್ರೊಫೆಷನಲ್ ರಿಸಿಪ್ಟ್ ಅಲ್ಲಿ ಬರೋದು ಲೀಗಲ್ ಫೀಸ್, ಲೀಗಲ್ ಕೌನ್ಸಿಲಿಂಗ್ ಫೀಸ್, ಕನ್ಸಲ್ಟೇಷನ್ ಫೀಸ್, ಆರ್ಬಿಟ್ರೇಷನ್ ಫೀಸ್, ಪ್ರಾಕ್ಟೀಸಿಂಗ್ ಫೀಸ್, remuneration from articles published in a professional journal, then special commission. ಇಷ್ಟನ್ನು ಕೂಡ ಪ್ರೊಫೆಷನಲ್ ರಿಸಿಟ್ ಅಂತ ತಗೊಬೇಕು. ಪ್ರೊಫೆಷನಲ್ ಪೇಮೆಂಟ್ಸ್ ಏನೇನಿದೆ ಅದು ಈಗ ಪ್ರಾಬ್ಲಮ್ ನೋಡ್ತಾ ಇರುವಾಗ ನಿಮ್ಮಷ್ಟು ನಿಮಗೆ ಗೊತ್ತಾಗುತ್ತೆ. ಲೈಫ್ ಇನ್ಶೂರೆನ್ಸ್, ಪರ್ಸನಲ್ ಎಕ್ಸ್ಪೆಂಡಿಚರ್ಸ್ ಅವ್ಯಾವುದು ತಗೊಳಕ್ ಹೋಗ್ಬಾರ್ದು. ಮನೆ ಖರ್ಚುಗಳು, ಪರ್ಸನಲ್ ಎಕ್ಸ್ಪೆಂಡಿಚರ್ಸ್ ಇಲ್ಲಿ ನೀವು ಕನ್ಸಿಡರೇಷನ್ಗೆ ತಗೊಳಕ್ ಹೋಗ್ಬೇಡಿ. ಅದೇ ಇಲ್ಲಿ ನಾನು ನಿಮ್ಗೆ ಹೇಳುವಂತಹದ್ದೇನು ಅಂತಂದ್ರೆ, ಉದಾಹರಣೆಗೆ ಮೋಟಾರ್ ಕಾರ್, ಅದನ್ನು ಹೇಳಿದ್ರೆ ಮಾಡ್ತದೆ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್. ಇಲ್ಲಿ ಸಪರೇಟ್ ಆಗಿ ಬರ್ಬಿಡ್ತೀನಿ. ಪ್ರೊಫೆಷನಲ್ ಪೇಮೆಂಟ್ಸ್, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, ರಿಪೇರ್ಸ್ ಆಫ್ ಮೋಟಾರ್ ಕಾರ್, ಇನ್ಶೂರೆನ್ಸ್ ಆನ್ ಮೋಟಾರ್. ಇಷ್ಟನ್ನು ತಗೊಬೇಕಾಗಿರುತ್ತೆ. ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ ತಗೊಬೇಕು. ಸೇ ಫಾರ್ ಎಕ್ಸಾಂಪಲ್ 25% ಪ್ರೈವೇಟ್ ಅಂತ ಏನಾದ್ರು ಹೇಳ್ಬಿಟ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ, 25% ಬಿಟ್ಟು ಇನ್ನು ಮಿಕ್ಕಿರುವಂತಹದ್ದು ಎಷ್ಟು ಪರ್ಸೆಂಟ್ ತಗೊಬೇಕು? 75% ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಮಾತ್ರ, ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು ಮಾತ್ರ. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್, ರಿಪೇರ್ಸ್ ಆಫ್ ಮೋಟಾರ್ ಕಾರ್, ಇನ್ಶೂರೆನ್ಸ್ ಆನ್ ಮೋಟಾರ್. ಸೇ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಸ್ 10,000 ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾನೆ 25% ಆಫ್ ಎಲೆಕ್ಟ್ರಿಸಿಟಿ, 25% ಆಫ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ರಿಲೇಟ್ಸ್ ಟು ಪರ್ಸನಲ್ ಯೂಸ್ ಅಂತ ಹೇಳ್ತಾನೆ. ಪರ್ಸನಲ್ ಯೂಸ್ 25% ಅಂತೆ. ಹಾಗಾದ್ರೆ ನಾವು ಎಷ್ಟು 75% ಮಾತ್ರ ತಗೊಬೇಕಾಗಿರೋದು. ಅದು ಗಮನದಲ್ಲಿ ಇಟ್ಕೊಬೇಕು ಸ್ಟೂಡೆಂಟ್ಸ್. ಸೊ ನಾನು ಹೇಳಿರೋದು ಇಷ್ಟೊತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟು ನಿಮ್ಗೆ ಅರ್ಥ ಆದ ನಂತರ, ಫಾರ್ಮ್ಯಾಟ್ ಎಲ್ಲ ನೀಟಾಗಿ ಗೊತ್ತಾದ ನಂತರ ನಾವೆಲ್ಲಿಗೆ ಹೋಗ್ಬೋದು? ಫಸ್ಟ್ ಪ್ರಾಬ್ಲಮ್ಗೆ ಹೋಗ್ಬೋದು. ಪ್ರಾಬ್ಲಮ್ ನಂಬರ್ 1 BBMಗೆ 2012ನೇ ಇಸ್ವಿನಲ್ಲಿ ಕೊಟ್ಟಿದ್ದ ಇದು ಈ ಪ್ರಾಬ್ಲಮ್. ಏನಂತೆ, ಒಂದು ಸೆಕೆಂಡ್ ಇಂದ ನೋಡ್ಕೊಂಡು ಹೋಗೋಣ. ಮಿಸ್ಟರ್ ಆನಂದ್ ಅಂತೆ, ಏನಂತೆ ಸಮಾಚಾರ? ಅವನು ಅಡ್ವೊಕೇಟ್ ಅಂತೆ. ಅವನ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್? ಅಂದ್ರೆ ಕ್ಯಾಶ್ ಸಿಸ್ಟಮ್ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ರಿಸಿಟ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿದೆ, ಪೇಮೆಂಟ್ಸ್ ಎಲ್ಲ ರೈಟ್ ಹ್ಯಾಂಡ್ ಸೈಡ್ ಆಗಿದೆ. ಹಾಗಾದ್ರೆ ಫಸ್ಟ್ ಪ್ರೊಫೆಷನಲ್ ರಿಸಿಟ್ಸ್ ನೋಡ್ಕೊಳ್ಳೋಣ. ಸಿಟ್ಟಿಂಗ್ ಫೀಸ್, ಪ್ರೊಫೆಷನಲ್ ರಿಸಿಟ್, ಲೀಗಲ್ ಕೌನ್ಸಿಲಿಂಗ್ ಫೀಸ್, ಪ್ರೊಫೆಷನಲ್ ರಿಸಿಟ್. ವಾಟ್ ಅಬೌಟ್ ಲೋನ್ ಫ್ರಮ್ ಬ್ಯಾಂಕ್? ಲೋನ್ ಫ್ರಮ್ ಬ್ಯಾಂಕ್ ಅನ್ನೋದು ಪ್ರೊಫೆಷನಲ್ ರಿಸಿಟ್ ಅಲ್ವಾ? ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ ಅಂತ ಆದ್ರೂ ಇರಲಿ ಅಥವಾ ಪ್ರೊಫೆಷನಲ್ ಯೂಸ್ ಅಂತ ಆದ್ರೂ ಇರಲಿ,
ಈ ಲೋನ್ ಫ್ರಮ್ ಬ್ಯಾಂಕ್ ನಾವು ಪ್ರೊಫೆಷನಲ್ ರೆಸಿಟ್ ಅಂತ ತಗೊಂಬಾರ್ದು. ಯಾಕೆ ಅಂದ್ರೆ ಇಟ್ ಈಸ್ ಅ ಲಯಬಿಲಿಟಿ. ದಿಸ್ ಇಸ್ ಅ ಲಯಬಿಲಿಟಿ, ನಾಟ್ ಅನ್ ಇನ್ಕಮ್. ನಾನು ಒಂದು 10 ಲಕ್ಷ 12,500,000 ರೂಪಾಯಿ ಅಷ್ಟು ಬ್ಯಾಂಕಿಂದ ಲೋನ್ ತಂದೆ. ಅದು ನಾನೇನ್ ಮಾಡ್ಬೇಕಾಗಿರುತ್ತೆ, ಮತ್ತೆ ನಾನೇನ್ ಮಾಡ್ಬೇಕು, ಅದನ್ನ ವಾಪಸ್ ಕೊಡಬೇಕು ಅನ್ನೋ ಲಯಬಿಲಿಟಿ ಇರುತ್ತೆ. ಅಂದ್ರೆ ಇವತ್ತಲ್ಲ ನಾಳೆ ನಾನು ಕೊಡ್ಲೇಬೇಕು. ಆದ್ರೆ ಅದ್ರ ಮೇಲೆ ನಾನು ಏನು ಇಂಟ್ರೆಸ್ಟ್ ಅಮೌಂಟ್ ಪೇಮೆಂಟ್ ಮಾಡ್ತೀನೋ ಆ ಇಂಟ್ರೆಸ್ಟ್ ಅಮೌಂಟ್ ಅನ್ನೋದು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅನ್ನೋದು ಏನಾಗಿರುತ್ತೆ, ಅದು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ ಎಕ್ಸ್ಪೆಂಡಿಚರ್ ಅನ್ನೋದು ಅಲೋಡ್ ಆಗಿರುತ್ತೆ ಇಫ್ ದ ಲೋನ್ ಈಸ್ ಟೇಕನ್ ಫಾರ್ ಪ್ರೊಫೆಷನಲ್ ಪರ್ಪಸ್. ಇಫ್ ಲೋನ್ ಈಸ್ ಟೇಕನ್ ಫಾರ್ ಪರ್ಸನಲ್, then interest on loan is not also allowed as an expenditure. ಅದನ್ನು ಕೂಡ ತಗೊಳ್ಳಾಗಿಲ್ಲ, ಇದನ್ನು ಕೂಡ ತಗೊಳ್ಳಾಗಿಲ್ಲ. ಹಾಗಾದ್ರೆ ನಿಮ್ಗೆ ಏನು ಅಂತ ಗೊತ್ತಾಯ್ತು, ಲೋನ್ ಫ್ರಮ್ ಬ್ಯಾಂಕ್ ಅನ್ನೋದು ಲಯಬಿಲಿಟಿ. ಸೊ ಆ ಲಯಬಿಲಿಟೀಸ್ ನಾವು ತಗೊಳಕ್ಕೆ ಹೋಗ್ಬಾರ್ದು. ಓಕೆ, ಗೊತ್ತಾಯ್ತು. ರೆಂಟ್ ಫ್ರಮ್ HP ಅನ್ನೋದು ಪ್ರೊಫೆಷನಲ್ ರಿಸಿಟ್ ಅಲ್ಲ. ಯಾಕೆ, ಅದು ಇನ್ಕಮ್ ಫ್ರಮ್ HP ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ FD, ಡಿವಿಡೆಂಡ್ ಅನ್ನೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಇವೆಲ್ಲ ಅದರ್ ಹೆಡ್ ಆಫ್ ಇನ್ಕಮ್ಸ್ ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ಪ್ರೊಫೆಷನಲ್ ರಿಸಿಟ್ ಅಲ್ಲ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಪ್ರೊಫೆಷನಲ್ ರಿಸಿಟ್ ಅಂದ್ರೆ ಯಾವ್ದಾಗಿರುತ್ತೆ, ಒಂದು ಸಿಟಿಂಗ್ ಫೀಸ್, ಇನ್ನೊಂದು ಲೀಗಲ್ ಕೌನ್ಸಿಲಿಂಗ್ ಫೀಸ್ ಆಗಿರುತ್ತೆ. ಹಾಗಾದ್ರೆ ಸಿಟಿಂಗ್ ಫೀಸ್ ಇರೋದು 1,20,000. ಎರಡನೇದು ಲೀಗಲ್ ಕೌನ್ಸಿಲಿಂಗ್ ಫೀಸ್ ಎಷ್ಟು, 15,000. ಟೋಟಲ್ ಮಾಡಿದ್ರೆ ಬರೋದು 1,35,000. ಓಕೆ, ಈ ರೀತಿ ಬರೆಯಕ್ಕೆ ಹೋಗ್ಬೇಡಿ. ಪ್ರೊಫೆಷನಲ್ ರಿಸಿಟ್ ಏನಾದ್ರು ಬಿಟ್ಟಿರುವಂತ ಪ್ರೊಫೆಷನಲ್ ರಿಸಿಟ್ ನ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಿರ್ಬೋದು. ಸೊ ಈಗ ಪ್ರೊಫೆಷನಲ್ ರಿಸಿಟ್ಸ್ ಆಗಿದ ತಕ್ಷಣ ಅಡ್ಜಸ್ಟ್ಮೆಂಟ್ಗೆ ಹೋಗ್ಬಿಡೋಣ. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ ಕೊಟ್ಟಿದ್ದಾನೆ. ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಏನಂತೆ ಅಂದ್ರೆ, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅರ್ಧ, ಹಾಫ್ ಆಫ್ ದ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಪರ್ಸನಲ್ ಯೂಸ್ ಅಂತ. ಹಾಫ್ ಕೊಟ್ಬಿಟ್ರೆ ನಿಮ್ಗೆ ಫುಲ್ ಹ್ಯಾಪಿ. ಅದೇ 1/4 ಕೊಟ್ಟಿದ್ರ ಅಂದ್ರೆ ಯಾವ್ದು ತಗೋಬೇಕು ಅಂತ ಕನ್ಫ್ಯೂಷನ್. ನಾನು ಸುಮ್ಮನೆ 1/4 ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಕ್ಲಾರಿಫಿಕೇಶನ್. ಇಲ್ಲಿ 1/4 ಅಂತ ಕೊಟ್ಟಿದ್ರೆ ಅಂದ್ರೆ 25% ಅಂತ ಕೊಟ್ಟಿದ್ರೆ 25% ಪರ್ಸನಲ್ ಯೂಸ್ಗೆ ಆಯ್ತು ಅಂದ್ರೆ 75% ಪ್ರೊಫೆಷನಲ್ಗಾಗುತ್ತೆ. ಹಾಗಾದ್ರೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂದ್ರೆ ರಿಪೇರ್ಸ್ ಆಫ್ ಕಾರ್, ಇನ್ಶೂರೆನ್ಸ್ ಆನ್ ಕಾರ್, ರಿಪೇರ್ಸ್ ಆಫ್ ಕಾರ್, ಇನ್ಶೂರೆನ್ಸ್ ಆನ್ ಕಾರ್, ಡಿಪ್ರಿಸಿಯೇಷನ್ ಆನ್ ಕಾರ್, ಎಲ್ಲನೂ ಕೂಡ, ಅಥವಾ ಡ್ರೈವರ್ ಸ್ಯಾಲರಿ ಅಥವಾ ಚಾಫರ್ ಸ್ಯಾಲರಿ ಅಂತ ಕೊಟ್ಟಿದ್ರು ಕೂಡ ನಾವೇನ್ ಮಾಡ್ಬೇಕಾಗಿರುತ್ತೆ, ಆಫ್ ಅಥವಾ 25% ಬಿಟ್ಟು ಎಷ್ಟು ತಗೊಬೇಕಾಗಿರುತ್ತೆ, 75% ತಗೊಬೇಕು. ಇಲ್ಲಿ ಅವನು ಹೇಳಿರೋದು ಆಫ್ ಅಂತ ಹೇಳಿರೋದು, ಆಫ್ ಪರ್ಸನಲ್ ಯೂಸ್ ಆಯ್ತಾನೆ, ಇನ್ನು ಆಫ್ ಅಫಿಷಿಯಲ್ ಯೂಸ್ ಅಂದ್ರೆ ಪ್ರೊಫೆಷನಲ್ ಯೂಸ್ ತಗೊಂಡು. ಅಂಥದ್ದು ಯಾವ್ಯಾವುದು ಅಂತ ನೋಡೋಣ. ಕಾರ್ 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 ಇಲ್ಲಿ ಅರ್ಧ ಅಂತ ಇಲ್ಲಿ ತಗೊಂತೀನಿ. ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಇಲ್ಲಿಲ್ಲ. ಸೊ ಹಾಗಾದ್ರೆ ಅಲ್ಲಿ ಆಫ್ ಆಗಿರೋ. ಇಲ್ಲಿ ಬರೆಯುವಾಗ ಇಲ್ಲಿ ಬರ್ಕೊಂಡಿರ್ತೀನಿ. ಪ್ರೊಫೆಷನಲ್ ಪೇಮೆಂಟ್ ಮಾಡುವಾಗ ನೋಡ್ಕೊಂಡು ಹೋಗೋಣ ಒಂದೊಂದೇ. ಡಿಪ್ರಿಸಿಯೇಷನ್ ರೇಟ್ಸ್ ಕೊಟ್ಟಿದ್ದಾನೆ. ಕಾರ್ ಡಿಪ್ರಿಸಿಯೇಷನ್ ಇರೋದು 15% ಅಂತ ಕೊಟ್ಟಿದ್ದಾನೆ. ಇದ್ರ ಮೇಲೆ ನಾವು ಎಷ್ಟು ತಗೊಬೇಕಾಗಿರುತ್ತೆ, 1/2 ತಗೊಬೇಕು. ಇರ್ಲಿ. ಕಂಪ್ಯೂಟರ್ 60% ಇದೆ, ಬುಕ್ಸ್ 100%. ಎಕ್ಸಾಮ್ ಅಲ್ಲಿ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಇದು ಇರಲ್ಲ. ಎಷ್ಟು ಪರ್ಸೆಂಟ್ ಇರುತ್ತೆ, 40% ಸೀಲಿಂಗು, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ನೀವು. ದೆನ್ ಹಾಗಾದ್ರೆ ಕಂಪ್ಯೂಟರ್ ಪರ್ಚೇಸ್ ಅಂತ ಇದೆ, ನಾವೇನ್ ಮಾಡಬೇಕು, ಇಂಟು 40% ತಗೊಬೇಕು. ನೆಕ್ಸ್ಟ್
25% ಆಫ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪರ್ಟೈನಿಂಗ್ ಟು ಪರ್ಸನಲ್ ಯೂಸ್ ಅಂತ ಹೇಳ್ತಾನೆ. ಪರ್ಸನಲ್ ಯೂಸ್ಗೆ ಅಂತ ಕೊಟ್ರೆ ಮಿಕ್ಕಿರೋ ತಗೊಬೇಕು, ಅಂದ್ರೆ 75% ತಗೊಬೇಕು. ಟೆಲಿಫೋನ್ ಎಕ್ಸ್ಪೆನ್ಸಸ್ ಏನಿದೆ ಇದಕ್ಕೆ ನಾವು 75% ತಗೊಬೇಕು. ಹಾಫ್ ಆಫ್ ದ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಕ್ ಎಕ್ಸ್ಪೆನ್ಸಸ್ ಆರ್ ಫಾರ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಎಷ್ಟಂತೆ ಆಫ್ ಅಂತ ಹೇಳ್ತಾನೆ. ಇನ್ನು ಮಿಕ್ಕಿರುವಂತಹ ಆಫ್ ಪ್ರೊಫೆಷನಲ್ ಆಗಿದೆ. ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ 5,000. ನಾನು ಹೇಳ್ದಂಗೆ ಆಯ್ತು ನೋಡಿ, ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಅಕೌಂಟ್. ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡುವಾಗ ಇದೊಂದು ಮೇಜರ್ ಐಟಮ್ ನ ಬಿಟ್ಟಿದ್ದೆ, ಹೇಳ್ಬೋದಾಗಿತ್ತು ನೀವಾಗ್ಲೇ. ಏನಿಯೋ ಗಿಫ್ಟ್ ಫ್ರಮ್ ಪೇಷಂಟ್ಸ್ ಬರುತ್ತೆ, ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಲಾಯರ್ಸ್ ನಲ್ಲಿ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಬರುತ್ತೆ. ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್, ಓಕೆ. ಅಡ್ಜಸ್ಟ್ಮೆಂಟ್ ಐಟಮ್ ಗಿಫ್ಟ್ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ 5,000. ಆದರೆ ಟೋಟಲ್ ಬರೋದು 1,40,000. ಓಕೆ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ ಆದರೆ ಇಂಟ್ರೆಸ್ಟ್ ಆನ್ ಲೋನ್ ನ ತಗೊಳಕ್ ಹೋಗ್ತಾರೆ. ಇದು ಅಡ್ಜಸ್ಟ್ಮೆಂಟ್ ಪ್ರಕಾರವಾಗಿ ಈಗ ಮುಂದಕ್ಕೆ ಹೋಗೋಣ. ಯಾವ್ದನ್ನ ನೋಡ್ಕೊಂಡು ಹೋಗೋಣ ಈಗ. ಓಕೆ, ಸ್ಟಾಫ್ ಸ್ಯಾಲರಿ ಏನಂತ, ಒಂದು ಸೆಕೆಂಡ್. ಓಕೆ, ಸ್ಟಾಫ್ ಸ್ಯಾಲರಿ ಎಷ್ಟು? 28,000. ನೆಕ್ಸ್ಟ್, ಪ್ರೊಫೆಷನಲ್ ಬುಕ್ಸ್ ಇದ್ದಂಗೆ ನೀವೇನ್ ಮಾಡಬೇಕು? ಡಿಪ್ರಿಸಿಯೇಷನ್ ಆಫ್ ಪ್ರೊಫೆಷನಲ್ ಬುಕ್ಸ್. ಆನ್ಯುಯಲ್ ಪಬ್ಲಿಕೇಶನ್ ಹಾಕೊಳ್ಳಿ ಅಥವಾ ಅದರ್ ದನ್ ಆನ್ಯುಯಲ್ ಪಬ್ಲಿಕೇಶನ್ ಹಾಕೊಳ್ಳಿ. 40% ಫಿಕ್ಸೆಡ್. ಮೊದಲು 60-40 ಇತ್ತು, ಈಗೆಲ್ಲಾನು 40% ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಮಾಡ್ಬಿಟ್ಟಿದ್ದಾನೆ. ಹಾಗಾದ್ರೆ 9,000 ಮೇಲೆ 40%, 3,600. ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್, ಪ್ರೊಫೆಷನಲ್ ಪೇಮೆಂಟ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ಸ್ 1,000. ನೆಕ್ಸ್ಟ್, ರಿಫ್ರೆಶ್ಮೆಂಟ್ ಚಾರ್ಜಸ್. ಇವರು ಬಂದಾಗ ಕಾಫಿ, ಟೀ, ಬಿಸ್ಕೆಟ್ಸ್ ಕೊಡ್ಬೇಕಾಗಿರುತ್ತೆ. ರಿಫ್ರೆಶ್ಮೆಂಟ್ ಚಾರ್ಜಸ್ 2,000. ಎಂಪ್ಲಾಯೀಸ್ಗೆ ರಿಫ್ರೆಶ್ಮೆಂಟ್ ಕೊಡ್ಬೋದು. ರೆಂಟ್ ಆಫ್ ಆಫೀಸ್, ಹೌದು, ರೆಂಟ್ ಆಫ್ ಆಫೀಸ್ 7,500. ನೆಕ್ಸ್ಟ್, ಟೆಲಿಫೋನ್ ಎಕ್ಸ್ಪೆನ್ಸಸ್. ಟೆಲಿಫೋನ್ ಎಕ್ಸ್ಪೆನ್ಸಸ್ಗೆ ಅಡ್ಜಸ್ಟ್ಮೆಂಟ್ ಇದೆ. 9,000 ಇಂಟು 75. 75 divided by 100, 6,700. ನೆಕ್ಸ್ಟ್, ಪ್ರಿಂಟಿಂಗ್ ಚಾರ್ಜಸ್. ಹಾಗೆ ನೋಡೋಣ. ಓಕೆ, ಪ್ರಿಂಟಿಂಗ್ ಚಾರ್ಜಸ್ 1,500. Next, electric charges. 3,000 ಇದೆ ಇಂಟು 1/2 ಅಂದ್ರೆ 1,500. ಎಲೆಕ್ಟ್ರಿಕ್ ಚಾರ್ಜಸ್ ಆಯ್ತು. ಪರ್ಚೇಸ್ ಆಫ್ ಕಾರ್, ಎನಿಥಿಂಗ್ ಪರ್ಚೇಸ್. ನೀವು ಯಾವುದೇ ಅಸೆಟ್ ನ ಪರ್ಚೇಸ್ ಮಾಡಿದ್ರು ಅದ್ರ ಮೇಲೆ ನಾವೇನ್ ಮಾಡ್ಬೇಕಾಗುತ್ತೆ? ಡಿಪ್ರಿಸಿಯೇಷನ್ ಆನ್ ಕಾರ್. ಡೀಲ್ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಇದ್ದಾಗ ಕಾರ್ ಪರ್ಚೇಸ್ ಮಾಡಿರೋದು 1,25,000 ಇಂಟು ಕಾರ್ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್? 15% ಇಂಟು ಎಷ್ಟು ಪರ್ಸೆಂಟ್ ಮಾತ್ರ ಯೂಸ್ ಮಾಡಿರೋದವನು? ಪರ್ಸನಲ್ ಯೂಸ್ಗೆ ಅರ್ಧ ಮಾತ್ರ ಮಾಡಿರೋದು. ಸೊ ಇಂಟು 1/2. 9,375.
9,375. ಸೊ ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹೋದಾಗ ಪರ್ಚೇಸ್ ಅಂತಾನೆ. ಹಾಗಾದ್ರೆ ನಾವು ಮಾಡಬೇಕಾಗಿರೋದು ಡಿಪ್ರಿಸಿಯೇಷನ್ ಕಂಪ್ಯೂಟರ್. ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಮಾಡಬೇಕು ಅಂದ್ರೆ ಕಂಪ್ಯೂಟರ್ ಇರೋದು 25,000 ಇಂಟು ಎಷ್ಟು ಪರ್ಸೆಂಟ್ ಕಂಪ್ಯೂಟರ್ ಇರೋದು 40%. 10,000. ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ. ಕಾರ್ ಎಕ್ಸ್ಪೆನ್ಸಸ್ ಇರೋದು 3,500 ಇಂಟು 1,750. ಕಾಂಟ್ರಿಬ್ಯೂಷನ್ ಟು PPF ಇದೆ, ಬರೋದಿಲ್ಲ. NSC ಪರ್ಚೇಸ್ ಇದೆ, ಪರ್ಸನಲ್ ಆಗುತ್ತೆ, ಬರಲ್ಲ. ಬಾರ್ ಅಸೋಸಿಯೇಷನ್ ಫೀಸ್ 1,000. ಸೊ ಅಡ್ಜಸ್ಟ್ಮೆಂಟ್ ಆಗಿರೋದನ್ನೆಲ್ಲಾನು ಬುಕ್ಸ್ ಆಗಿದೆ, ಕಂಪ್ಯೂಟರ್ ಆಗಿದೆ, ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಯಿತು, ಎಲೆಕ್ಟ್ರಿಕ್ ಆಯಿತು, ಗಿಫ್ಟ್ ಆಯಿತು, ಇಂಟ್ರೆಸ್ಟ್ ಆನ್ ಲೋನ್ ತಗೊಳ್ಳೋ ಹಾಗಿಲ್ಲ. ಸೊ ಈಗೇನ್ ಮಾಡಬೇಕು, ಪ್ರೊಫೆಷನಲ್ ರಿಸಿಟ್ ಇಷ್ಟು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ 73,975. 1,40,000 ಅದು ಕಳೆದ್ರೆ ಎಷ್ಟು ಬರುತ್ತೆ ನೋಡಿ? 66,025. 66,025. ಸೊ ಮೋಸ್ಟ್ ಪರ್ಸೆಂಟ್ ಮಕ್ಕಳು ಕಳಿಸಿದ್ದೀರಾ. ಸೊ ಸೊಲ್ಯೂಷನ್ನ ಈಗ ನೋಡ್ಕೊಂಡು ಹೋಗೋಣ. ಪ್ರೊಫೆಷನಲ್ ರಿಸಿಟ್ಸ್ ಎಲ್ಲ ಏನೇನಿದೆಯೋ ಆ ಪ್ರೊಫೆಷನಲ್ ರಿಸಿಟ್ಸ್ ಎಲ್ಲ 1 by 1 ತಗೊಂಡೋಗ್ಬೇಕಾಗಿರುತ್ತೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳೋ ಹಾಗಿಲ್ಲ, ಪಾರ್ಟ್ ಟೈಮ್ ಲೆಕ್ಚರರ್ ತಗೊಳ್ಳೋ ಹಾಗಿಲ್ಲ, ಫೀಸ್ ರಿಸೀವ್ಡ್ ಇದೆ 2,20,000. 2,20,000. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಇಲ್ಲ, ಎಕ್ಸಾಮಿನೇಷನ್ ರಿಮ್ಯುನರೇಷನ್ ಫ್ರಮ್ ಯೂನಿವರ್ಸಿಟಿ ಇಲ್ಲ, ಅದರ್ ಸೋರ್ಸಸ್ ಬರುತ್ತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾರ್ ಸೋಲ್ಡ್ ಅಂದ್ರೆ ಕ್ಯಾಪಿಟಲ್ ಗೇನ್ ಆಗುತ್ತೆ. ಶೇರ್ ಸೋಲ್ಡ್ ಕ್ಯಾಪಿಟಲ್ ಗೇನ್, ಡಿವಿಡೆಂಡ್ ರಿಸೀವ್ಡ್. ಸೊ ಅದರ್ ಸೋರ್ಸಸ್ ಯಾವ ಇನ್ಕಮ್ ಇಲ್ಲ. ಅಡ್ಜಸ್ಟ್ಮೆಂಟ್ ಹೋಗೋಣ. ಯಾವಾಗಲೇ ಹಾಕೊಳ್ಳಿ, ರಿಸಿಟ್ಸ್ ಆಗ್ತಾ ಇದ್ದಂಗೆ ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ರಿ. ಅಡ್ಜಸ್ಟ್ಮೆಂಟ್ ಅಲ್ಲಿ 4ನೇ ಅಡ್ಜಸ್ಟ್ಮೆಂಟ್ ಅನ್ಸುತ್ತೆ. ಗಿಫ್ಟ್ ಫ್ರಮ್ ಕ್ಲೈಂಟ್ಸ್, ಸ್ಪೆಷಲ್ ಕಮಿಷನ್ ಅಂಡ್ ಲೀಗಲ್ ಕೌನ್ಸಿಲಿಂಗ್ ಫೀಸ್. ಸ್ಪೆಷಲ್ ಕಮಿಷನ್ ಮತ್ತು ಗಿಫ್ಟ್ಸ್ ಫ್ರಮ್ ಕ್ಲೈಂಟ್ಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಎಬೋ P&L ಅಕೌಂಟ್ ಅಂತ ಹೇಳ್ತೇನೆ. ಹಾಗಾದ್ರೆ P&L ಅಕೌಂಟ್ ಅಲ್ಲಿ ಇಲ್ಲಂತೆ, ಅದು ನಾವು ಈಗ ಸೇರಿಸಬೇಕಾಗಿರುತ್ತೆ. ಯಾವ್ಯಾವುದು? ಗಿಫ್ಟ್ಸ್ ಫ್ರಮ್ ಕ್ಲೈಂಟ್ಸ್ ಇಷ್ಟು 10,000. ದೆನ್ ಸ್ಪೆಷಲ್ ಕಮಿಷನ್ ಇಷ್ಟಂತೆ 20,000. ಲೀಗಲ್ ಕೌನ್ಸಿಲಿಂಗ್ ಫೀಸ್ 30,000. P&L ಮೇಲ್ಗಡೆ ಕೊಟ್ಟಿರೋ ಅಕೌಂಟ್ ಅಲ್ಲಿ ಸೇರಿಲ್ವಂತೆ. ಸೊ ಈ ಫೀಸ್ ರಿಸೀವ್ಡ್ ಅಲ್ಲಿ 3 ಸೇರಿಲ್ಲ ಅಂದ್ಮೇಲೆ ನಾವೇನ್ ಮಾಡಬೇಕು? ಪ್ರೊಫೆಷನಲ್ ರಿಸಿಟ್ ಅಂತ ಸೇರಿಸಬೇಕಾಗಿದೆ. 2,20,000, 30,000, 58,000. 2,80,000. ಏನಿದು? ಟೋಟಲ್ ಪ್ರೊಫೆಷನಲ್ ರಿಸಿಟ್ಸ್ ಲೆಸ್ ಪ್ರೊಫೆಷನಲ್ ಪೇಮೆಂಟ್ಸ್. ಪ್ರೊಫೆಷನಲ್ ಪೇಮೆಂಟ್ಸ್ ಲೆಸ್ ಮಾಡಬೇಕು. ಪೇಮೆಂಟ್ ಸೈಡ್ ಬರೋಣ. ಬುಕ್ಸ್ ಪರ್ಚೇಸ್ ಅಂತೆ ಆನ್ಯುವಲ್ ಪಬ್ಲಿಕೇಶನ್ ಹಾಕೊಳ್ಳಿ, ಅದರದ್ದು ಆನ್ಯುವಲ್ ಪಬ್ಲಿಕೇಶನ್ ಆಗಲಿ. 40% ಡಿಪ್ರಿಸಿಯೇಷನ್. ಹಾಗಾದ್ರೆ ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ ಎಷ್ಟು ಸಾವಿರ ಇರೋದು? 1,000 ಇರೋದು
1,000 ಇಂಟು 40%. ಅಂದ್ರೆ ಬರೋದು 400. ನೆಕ್ಸ್ಟ್ ಅಲ್ಲಿ ಬೇರೆ ಹೇಳ್ತಾ ಇದ್ದೇನೆ, ಬುಕ್ಸ್ ಪರ್ಚೇಸ್ಡ್ ಫಾರ್ ಟೀಚಿಂಗ್ 100 ಅಂತ ಹೇಳ್ತಾ ಇದ್ದೇನೆ. ಬುಕ್ಸ್ ಪರ್ಚೇಸ್ ಮಾಡ್ತಾ ಇರೋದು 100 rupees ಏನಕ್ಕೋಸ್ಕರ? ಟೀಚಿಂಗ್ ಅಂತ. ನೋಡ್ರಿ, ಅಡ್ಜಸ್ಟ್ಮೆಂಟ್ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಹೋದೆ. ಈ ರೀತಿ ತಪ್ಪುಗಳು ಎಡವಟ್ಟುಗಳು ಆಗಕ್ಕೆ ಅವಕಾಶ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಡ್ಜಸ್ಟ್ಮೆಂಟ್ ನ ಮೊದಲು ನೋಡಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಸೊ 25%, 1 ಸೆಕೆಂಡ್, ಇದನ್ನೊಂದ್ಸಲಿ ಆಡಿಸ್ಬಿಡೋಣ. ಓಕೆ, 25% of the building is used for profession and remaining for self residence. ಅದರ ಬಿಲ್ಡಿಂಗ್ಗೆ ಸಂಬಂಧಪಟ್ಟಿರೋ ಏನೇ ಖರ್ಚಿರಲಿ ಎಲ್ಲನೂ ಕೂಡ ಯಾವುದಕ್ಕಿರೋದು? ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಎಷ್ಟು ಪೋರ್ಷನ್? 25% ಪೋರ್ಷನ್. ಆ 25% ಪೋರ್ಷನ್ ನ ತಗೊಬೇಕಾಗಿರುತ್ತೆ. ಏನೇನಿದೆ? ರಿಪೇರ್ಸ್ ಆಫ್ ಹೋಸ್, ಇದಕ್ಕೆ 25% ತಗೊಬೇಕು. ಲೋಕಲ್ ಟ್ಯಾಕ್ಸಸ್ 25%. ಲೋಕಲ್ ಟ್ಯಾಕ್ಸಸ್ ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಆಗಿರುತ್ತೆ. ದೆನ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೂ ಇಲ್ಲ. ಓಕೆ, ಇವೆರಡರ ಮೇಲೆ 25% ತಗೊಬೇಕು. ನೆಕ್ಸ್ಟ್, 30% ಆಫ್ ದ ಕಾರ್ ಈಸ್ ಯೂಸ್ಡ್ ಫಾರ್ ಪ್ರೊಫೆಷನಲ್ ಪರ್ಪಸ್. ಕಾರ್ಗೆ ಸಂಬಂಧಪಟ್ಟಿರೋ ಏನೇ ಖರ್ಚು ಇಟ್ಕೊಳ್ಳಿ 30% ತಗೊಬೇಕು. ಕಾರ್ ಆಗ ಇದು 30%. ಯಾವ್ದಿರೋದಲ್ಲಿ? ಪ್ರೊಫೆಷನ್ ಇರೋದು. ಪ್ರೊಫೆಷನ್ ಆಗಿರೋದ್ರಿಂದ 30% ಡೈರೆಕ್ಟ್ ಆಗಿ ತಗೊಂತೀರಾ. ಅದೇ ಅಕಸ್ಮಾತ್ ಇಲ್ಲಿ ಪ್ರೈವೇಟ್ ಅಂತ ಏನಾದ್ರು ಕೊಟ್ಟುಬಿಟ್ಟಿದ್ರೆ ನಾವೆಲ್ಲ ಏನ್ ತಗೊಬೇಕಾಗಿತ್ತು? 70% ತಗೊಬೇಕಾಗಿತ್ತು ಪ್ರೊಫೆಷನ್ಗೆ ಸಂಬಂಧಪಟ್ಟ. ಹಾಗಾದ್ರೆ ಕಾರ್ ಪರ್ಚೇಸ್ ಇರೋದನ್ನ ಡಿಪ್ರಿಸಿಯೇಷನ್, ಕಾರ್ ಎಷ್ಟು ಪರ್ಸೆಂಟ್ ತಗೊಬೇಕು? 30% ತಗೊಬೇಕು. ಕಾರ್ ರಿಪೇರ್ಸ್ ಆಫ್ ಕಾರ್ ಇಲ್ಲ. ಓಕೆ, ನೆಕ್ಸ್ಟ್, ಬುಕ್ಸ್ ಪರ್ಚೇಸ್ಡ್ ಫಾರ್ ಟೀಚಿಂಗ್. ಇದು ಟೀಚಿಂಗ್. ಬುಕ್ಸ್ ಪರ್ಚೇಸ್ಡ್ ಫಾರ್ ಟೀಚಿಂಗ್ ₹100 ಅಂಡ್ ರಿಮೈನಿಂಗ್ ಫಾರ್ ಪ್ರೊಫೆಷನಲ್ ಪರ್ಪಸಸ್. ಹಾಗಾದ್ರೆ ಪ್ರೊಫೆಷನಲ್ ಪರ್ಪಸ್ಗೋಸ್ಕರ ಇಲ್ಲಿ 1000 ಅಲ್ಲಿ 100 rupees ಟೀಚಿಂಗ್ ಆಯ್ತು. ಹಾಗಾದ್ರೆ ಉಳಿಯೋದು ಇನ್ನೆಷ್ಟು? 900 rupees. ಈ 900 rupees ಮೇಲೆ 900 rupees ಮೇಲೆ ಎಷ್ಟು ಪರ್ಸೆಂಟ್? 40%. 360. ಓಕೆ, ನೆಕ್ಸ್ಟ್, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್. ಇದು ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದೀವಿ. ಇದಕ್ಕೆ ಇಲ್ಲಿ ವಾಪಸ್ ಬರೋಣ. ರಿಪೇರ್ಸ್ ಆಫ್ ಹೌಸ್ 25% ಅಂತ. 1000 ರಿಪೇರ್ಸ್. ರಿಪೇರ್ಸ್ ಆಫ್ ಹೌಸ್ ಎಷ್ಟು ಪರ್ಸೆಂಟ್? 25%. ಎಷ್ಟು ಸಾವಿರದ ಮೇಲೆ? 1200 ಮೇಲೆ. 1200 ಮೇಲೆ ಎಷ್ಟು ಪರ್ಸೆಂಟ್? 25%. 300. 300. ಕಾರ್ ಎಕ್ಸ್ಪೆನ್ಸಸ್ 30% ಅಂತ. ಇರೋದೆಷ್ಟು? 1800. ಕಾರ್ ಎಕ್ಸ್ಪೆನ್ಸಸ್ 1800 ಇಂಟು 30/100. 30%. ಎಷ್ಟು ಬರುತ್ತೆ ನೋಡಿ? ಲೋಕಲ್ ಟ್ಯಾಕ್ಸಸ್ 25% ಅಂತ. ಲೋಕಲ್ ಟ್ಯಾಕ್ಸಸ್ ಇರೋದು 1200. 1200 ಇಂಟು 25%. 1200 ಮೇಲೆ 25% ಅಂದ್ರೆ 300. ಆಫೀಸ್ ಎಕ್ಸ್ಪೆನ್ಸಸ್, ಪ್ರೊಫೆಷನಲ್ ಪೇಮೆಂಟ್, ಆಫೀಸ್ ಎಕ್ಸ್ಪೆನ್ಸಸ್ 3000. ಪರ್ಸನಲ್ ಎಕ್ಸ್ಪೆನ್ಸಸ್ ತಗೊಳ್ಳೋ ಹಾಗಿಲ್ಲ. ಪರ್ಚೇಸ್ ಆಫ್ ಪ್ಲಾಂಟ್ ಫಾರ್ ಆಫೀಸ್ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್.
ಆಫೀಸ್ ಎಕ್ವಿಪ್ಮೆಂಟ್ ಅಥವಾ ಆಫೀಸ್ ಫರ್ನಿಚರ್ ಆಗಿದ್ರೆ 10% ತಗೊಬೇಕಾಗಿತ್ತು. ಅದರ ಪ್ಲಾಂಟ್ ಆಗಿರೋದ್ರಿಂದ 15% ಜನರಲ್ ರೇಟ್ ತಗೊಬೇಕು. 1000 into 15/100 ಅಂದ್ರೆ 150. ಕಾರ್ ಪರ್ಚೇಸ್ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಕಾರ್ ಎಷ್ಟು? 20,000. 20,000 ಇಂಟು ಡಿಪ್ರಿಸಿಯೇಷನ್ ಆನ್ ಕಾರ್ ಇರೋದು 15%. ಲೆಟ್ಟಿಂಗ್ ಆನ್ ಹೈರ್ ಆಗಿದ್ರೆ, ಬಾಡಿಗೆದಾಗಿದ್ರೆ 30%. ಆಫೀಸ್ ಫರ್ನಿಚರ್ ಆಗಿದ್ರೆ 10%. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದ್ರೆ 5% ಡಿಪ್ರಿಸಿಯೇಷನ್. ಕಮರ್ಷಿಯಲ್ ಬಿಲ್ಡಿಂಗ್ ಆಗಿದ್ರೆ 10% ರೇಟ್ ಆಫ್ ಡಿಪ್ರಿಸಿಯೇಷನ್. ಟೆಂಪರರಿ ಸ್ಟ್ರಕ್ಚರ್ಸ್ ಆಗಿತ್ತು ಅಂದ್ರೆ ಫಿಲಂ ಶೂಟಿಂಗ್ಸ್ ಎಲ್ಲ ಉಪಯೋಗಿಸ್ತಾರಲ್ಲ, ಬಿಲ್ಡಿಂಗ್ ಗುಡಿಸಲು ಬಿಲ್ಡಿಂಗ್ಗಳೆಲ್ಲ ಉಪಯೋಗಿಸ್ತಾರಲ್ವಾ ಬ್ಲಾಸ್ಟ್ ಮಾಡೋದಕ್ಕೆ, ಅದಕ್ಕೆ 40%. ಸೊ ಕಾರ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನೆ? 25%. ಸಾರಿ, ಕಾರ್ ಅಲ್ವಾ, ಕಾರ್ ಇರೋದು 30% ಇಂಟು 30/100. ಹಾಗಾದ್ರೆ ಎಷ್ಟಿದು? 20,000 ಇಂಟು 15% ಇಂಟು 30%. ಎಷ್ಟು ಬರುತ್ತೆ ನೋಡಿ? 900. 900. ಲೈಫ್ ಇನ್ಶೂರೆನ್ಸ್ ತಗೊಳಾಗಿಲ್ಲ, ಡೊನೇಷನ್ಸ್ ತಗೊಳಾಗಿಲ್ಲ, ಗಿಫ್ಟ್ ಡಾಟರ್ ತಗೊಳಾಗಿಲ್ಲ, IT ತಗೊಳಾಗಿಲ್ಲ. IT ಅಪೀಲ್ ಎಕ್ಸ್ಪೆನ್ಸಸ್ ತಗೊಬೇಕು. ಇನ್ಕಮ್ ಟ್ಯಾಕ್ಸ್, ಅಪೀಲ್ ಎಕ್ಸ್ಪೆನ್ಸಸ್, ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ಗೆ ಹಾಕೊಳ್ಳಿ ಅಥವಾ IT ಅಪೀಲ್ಗೆ ಹಾಕೊಳ್ಳಿ. ಏನೇ ಖರ್ಚು ಮಾಡಿದ್ರು ಕೂಡ ತಗೊಬೇಕಾಗಿರುತ್ತೆ. ಅಥವಾ IT ಅಡ್ವೈಸ್ಗೋಸ್ಕರ ಏನೇ ಖರ್ಚು ಮಾಡಿದ್ರು ಕೂಡ ತಗೊಬೇಕಾಗುತ್ತೆ. ಅಲೋಡ್ ಆಸ್ ಎ ಪ್ರೊಫೆಷನಲ್ ಪೇಮೆಂಟ್ ಆಗಿ. ಬ್ಯಾಂಕ್ ಡೆಪಾಸಿಟ್ಸ್ ತಗೊಳ್ಳೋ ಹಾಗಿಲ್ಲ, PPF ತಗೊಳ್ಳೋ ಹಾಗೆ. ಹಾಗಾದ್ರೆ ಇಲ್ಲಿರುವಂತಹ ಎಲ್ಲ ಅಡ್ಜಸ್ಟ್ಮೆಂಟ್ ಕನ್ಸಿಡರ್ ಮಾಡಿದ್ದೀವಿ. ಸೊ ಪೇಮೆಂಟ್ ಸೈಡ್ ಇಂದು ಕನ್ಸಿಡರ್ ಮಾಡಿದ್ದೀವಿ. 5,850. 2,80,000 ಅಲ್ಲಿ 5,850 ಹೋದ್ರೆ ಬರೋದು 2,74,150. ಇದೇ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ದಟ್ಸ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ಟೂಡೆಂಟ್ಸ್.